ಮೇಡಮ್ ಇದು ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಸರ್. ಇದು ನನ್ನ ಬಾಗಿಲು ಬರೋಕ್ಕೆ ಹೇಗೆ ಸಾಧ್ಯ? ಡೋಂಟ್ ವರಿ ಮೇಡಮ್, ಏನೋ ಪ್ರಾಬ್ಲಮ್ ಆಗಿರ್ಬೋದು. ನಮ್ಮ ಶಾಪ್ನಲ್ಲಿ ಎಲ್ಲ ಕಡೆ CCTV ಕ್ಯಾಮ್ರಾಗಳಿವೆ. ಫುಟೇಜ್ ನೋಡಿದ್ರೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ನೀವು ಟೆನ್ಷನ್ ತಗೊಳ್ಬೇಡಿ. ನೋಡಿ ಸರ್, ನೀವು ಹೇಳ್ದಾಗೆ ಇಲ್ಲೇನೋ ಸಮಸ್ಯೆ ಆಗಿದೆ. ಇವಳು ನನ್ನ ಫ್ರೆಂಡ್ ಉರ್ಣಿ. ನೀನು ಟೆನ್ಷನ್ ತಗೋಬೇಡ. ಜೀವನದಲ್ಲಿ ನಾವು ಮಾಡದೇ ಇರೋ ತಪ್ಪು ನಮ್ಮ ಮೇಲೆ ಬಂದಾಗ ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಧೈರ್ಯ ಕಳ್ಕೊಳ್ದೇ ಇರೋದು. ಬಟ್ ಸಿರಿ, ನಿನ್ಗೆ ಇಷ್ಟ ಆಗಿದೆ ಅಂದರೆ ನಾನೇ ಕೊಡಿಸ್ತಿದ್ದೆ. ಚಿನ್ನ ತಗೊಳ್ಳೋ ಅನುಕೂಲ ಇಲ್ಲ ಅಂತ ಈ ಥರ ಮಾಡೋದ? ದೀಪಿಕಾ, ನಮ್ಮ ಅನುಕೂಲ ಎಷ್ಟಿದೆಯೋ ಅಷ್ಟೇ ನಾವು ತಗೊಳ್ಳೋದು. ಏನೋ ನಾನೇ ಕದ್ದಿದ್ದೀನಿ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ, ಏನು ಅನ್ಕೊಂಡಿದ್ಯಾ ನಿನ್ನನ್ನು? ನೀನು ಈ ರೀತಿ ಎಲ್ಲ ಮಾತಾಡಿ ಬೇರೆ ಯಾರನ್ನಾದ್ರೂ ಹೆದರಿಸ್ಬೋದು, ನನ್ನನ್ನಲ್ಲ. ಯಾಕೆ ಎಷ್ಟು ಟೆನ್ಷನ್ ಆಗಿದ್ದೀರಾ? ನಾನು ನೀವು ಮಾಡಿದ್ದೀರಾ ಅಂತ ಹೇಳ್ತಿಲ್ಲ ಅಲ್ವಾ? ಟೆನ್ಷನ್ ಆಗಿದ್ದು ನಾನಲ್ಲ, AC ನಲ್ಲೂ ಬೆವರ್ತಾ ಇರೋದು ನೀನು. ನೀವಾಗಲೇ CCTV ಫುಟೇಜಸ್ ತೆಗ್ಸೋಣ ಅಂತ ಹೇಳಿದ್ರಲ್ಲ, ತೆಗ್ಸೋಣ ಬನ್ನಿ. ಇವಳಿಗೆ ಅವಮಾನ ಮಾಡೋಣ ಅಂದ್ಕೊಂಡ್ರೆ ಇವಳು ನನ್ನೇ ಹೆದರಿಸ್ತಿದ್ದಾಳಲ್ಲ. ಈಗೇನಾದರೂ CCTV ಫುಟೇಜ್ ತೆಗೆದ್ರೆ ನನ್ನ ಕತೆ ಅಷ್ಟೇ. ವಾಟ್ ಇಸ್ ದಿಸ್ ಡ್ರಾಮಾ? ಪೂರ್ಣಿ, ನಾನು ಹೇಳಿದ್ನಲ್ವಾ ನಾನು ಬೇಗ ಹೋಗಬೇಕು ಅಂತ. ನೋಡಿ, ಅದನ್ನು ಸಪ್ರೇಟ್ ಬಿಲ್ ಮಾಡಿ, ಅದನ್ನು ನಾನು ಪೇ ಮಾಡ್ತೀನಿ. ನಾನು ಕಂಡ್ರೆ ಇವಳಿಗೆ ಅಷ್ಟಕ್ಕಷ್ಟೇ. ನಾನು ಸಿಕ್ಕಾಕೋತೀನಿ ಅಂದರೆ ಸುಮ್ಮನಿರ್ಬೇಕಿತ್ತಲ್ಲ. ಯಾಕೆ ಇವಳು ಬಿಟ್ಬಿಡಿ ಅಂತಿದ್ದಾಳೆ? ದೀಪಿಕಾ, ಸುಮ್ಮನೆ ನಿನಗೆ ಯಾಕೆ ತೊಂದರೆ? ಮ್ಯಾನೇಜರ್ ಹೇಳಿದ್ರಲ್ಲ ಆಗಲೇ CCTV ಫುಟೇಜ್ ತೆಗೆಸ್ತೀವಿ ಅಂತ. ಪೂರ್ಣಿ, ಶಲ್ವಿಗೋ, ಏನೋ ಮಿಸ್ ಆಗಿ ಬ್ಯಾಗಲ್ಲಿ ಬಿದ್ದಿರುತ್ತೆ. ಇದಕ್ಕೆಲ್ಲ ಇಷ್ಟೊಂದು ಇಶ್ಯೂ ಮಾಡ್ಕೊಂಡಿದ್ರೆ ನೋಡಿದವರೆಲ್ಲ ಏನು ಅನ್ಕೊಳ್ಳಲ್ಲ. ಸರ್ ಬನ್ನಿ ಸರ್, ಬಿಲ್ ಮಾಡೋಣ. ಓಕೆ ಮ್ಯಾಮ್. ನನಗೆ ಚೋಟದೇ ಚಿಂತೆ ಆಗಿದೆ ತುಳಸಿ. ಅವನು 3 ಹೊತ್ತು ನಮ್ಮ ಜೊತೆನೇ ಇರ್ತಾ ಇದ್ದ, ನಮ್ಮ ಜೊತೆನೇ ಮಲ್ಕೋತಿದ್ದ. ಅವಳು ಸಮಯಕ್ಕೆ ಸರಿಯಾಗಿ ಅವನಿಗೆ ಊಟ ತಿಂಡಿ ಕೊಡ್ತಾಳೋ ಇಲ್ಲೋ ಅದೇ ಯೋಚನೆ ಆಗಿದೆ. ಚೋಟನ್ ನೆನೆಸ್ಕೊಂಡ್ರೆ ಸಂಕಟ ಆಗತ್ತೆ ತುಳಸಿ. ಚಿಂತೆ ಮಾಡಬೇಡಿಮ್ಮ. ಮಾವನವ್ರು ಹೋಗಿದ್ದಾರಲ್ವ ನಂದಿನಿ ಹತ್ರ ಮಾತಾಡೋದಕ್ಕೆ. ಏನಾದರೂ ಒಂದು ಪರಿಹಾರ ಕಂಡುಹಿಡಿತಾರೆ. ಏನು ಲಿಯಾ, ಮೀಟಿಂಗಾ? ಗೋದಾವರಿ, ನಾವು ನಂದಿನಿ ಹತ್ರ ಮಾತಾಡೋದಕ್ಕೆ ನೋಡಿದ್ವಿ, ಆದರೆ ಅವಳು ಯಾರ ಮಾತನ್ನು ಕೇಳೋದಕ್ಕೆ ಸಿದ್ಧವಾಗಿಲ್ಲ. ಅತ್ತೆ ಮಾವನೇ ಭಾರ ಅನಿಸಿರೋಳಿಗೆ ಏನೋ ಒಂದು ನೆಪ ಸಿಕ್ಕಿದ್ರೆ ಸಾಕು ಅಷ್ಟೆ. ನೀವಿಬ್ಬರು ಮನ್ಸು ಗಟ್ಟಿ ಮಾಡ್ಕೊಳ್ಳಿ, ಏನೋ ಒಂದು ಆಗುತ್ತೆ. ತಾತ, ಏನಾಯ್ತು? ನಂದಿನಿ ನಮ್ಮನ್ನ ಮನೆಯಿಂದ ಆಚೆ ಹಾಕ್ಬಿಟ್ಲು ಸಮರ್ಥ್. ಏನು ಹೇಳ್ತಾ ಇದ್ದೀರಾ ನೀವು? ನಂದಿನಿ ಯಾಕೆ ಆ ಥರ ಮಾಡಿದ್ರು? ಯಾರಾದರೂ ನಮಗೆ ಬೇಡ ಅಂತ ಒಂದ್ಸಲ ಅನಿಸಿದ ಮೇಲೆ ಅವ್ರನ್ನ ಹೊರಗಡೆ ಹಾಕೋದಕ್ಕೆ 100 ಕಾರಣಗಳು ಸಿಗುತ್ತೆ ದಂಡಪಿಂಡ. ಅಲ್ಲ, ನಾನು ಬೇಕಾದ್ರೆ ಅವ್ರ ಹತ್ರ ಮಾತಾಡ್ತೀನಿ ತಾತ. ಬೇಡ ದಂಡಪಿಂಡ, ಯಾರ ಮಾತನ್ನು ಕೇಳೋ ಮಾನಸಿಕತೆ ಅವಳಿಗೆ ಇಲ್ಲ. ಪಾಪು, ನೀನು ಹೋಗಿ ಕೈಕಾಲು ತೊಳ್ಕೊಂಬ, ಕಾಫಿ ಮಾಡ್ತೀನಿ, ಆಮೇಲೆ ಮಾತಾಡೋಣ. ಸರಿ.
ನನ್ನ ಸರ ಬೇಕಿದ್ರೆ ಅವಳಿಗೆ ಕೊಟ್ಬಿಡೋಣ. ಆದರೆ ಚೋಟನ್ ಮಾತ್ರ ನಮ್ಮಿಂದ ದೂರ ಮಾಡೋದು ಬೇಡ ಅಂತ ಅವಳಿಗೆ ಹೇಳಿ. ಅದನ್ನು ಹೇಳಿದೆ ಗೋದಾವರಿ. ದತ್ತಣ್ಣ ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ನಾನೇ ಗೋದಾವರಿ ಸರ ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವಳು ನನ್ನ ದುಡ್ಡು ಹೇಗೋ ಅರೇಂಜ್ ಆಯಿತು ಅಂತ ಹೇಳಿದ್ಲು. ನಮ್ಮನ್ನು ಆಚೆ ಹಾಕೋದಕ್ಕೆ ಅವಳಿಗೆ ನೆಪ ಆಗಿತ್ತಷ್ಟೆ. ಸರಿಯಾಗಿ ಹೇಳಿದೆ ಶಿಶು. ನೀವೇನಾದ್ರು ಸರಾನು ಕೊಟ್ಟಿದ್ದಿದ್ರೆ ನಿಮ್ಮನ್ನು ಆಚೆ ಹಾಕೋ ಕಾರ್ಯಕ್ರಮ ಸ್ವಲ್ಪ ಮುಂದಕ್ಕೆ ಹೋಗ್ತಿತ್ತೋ ಏನೋ. ಆದರೆ ಒಂದು, ಅವಳು ಸರ ತಗೊಂಡ ಮೇಲೂ ಕೂಡ ಖಂಡಿತ ಅವಳು ನಿಮ್ಮನ್ನು ಆಚೆ ಹಾಕ್ತಿದ್ಲು. ಆ ಮಗು ಅಜ್ಜಿ ತಾತ ಅಂತ ಹುಡುಕುತ್ತೆ ಅಲ್ವಾ, ಅದ್ರ ಮುಖ ನೋಡೇ ಆದರೂ ಅವಳು ಮನಸ್ಸು ಕರಗಬಾರ್ದ? ಬಂಡೆ ಕರಗೋಲ್ಲ ಗೋದಾವರಿ. ಆಗಿದ್ದಾಗಿದೆ, ಚಿಂತೆ ಮಾಡಿ ಏನೂ ಪ್ರಯೋಜನ ಇಲ್ಲ. ತಲೆ ಕೆಡಿಸ್ಕೋಬೇಡಿ. ಹುಟ್ಟಿಸಿದ ದೇವರು ಹುಲ್ ಮೇಯಿಸ್ತಾನೆ, ಒಂದು ದಾರಿ ಕಾಣಿಸ್ತಾನೆ. ಇಷ್ಟು ದಿನ ಆಗಿದ್ದಾಯ್ತು, ಇನ್ಮೇಲಿನ ಭವಿಷ್ಯ ನಾನೇ ಕಂಡ್ಕೋಬೇಕು. ಮತ್ತೊಂದು ಸಲ ಈ ಮನೆ ಋಣ ತೀರ್ತು ಅನ್ಸುತ್ತೆ. ಎಲ್ಲರೂ ಮಲಗಿದ್ದಾರೆ. ಹಾಲ್ನಲ್ಲಿ ಗೋದಾವರಿ ಆಂಟಿ, ಶೇಷು ಅಂಕಲು ಮಲ್ಕೊಂಡಿರ್ತಾರೆ. ಹೇಗಾದರೂ ಮಾಡಿ ಮೇನ್ ಡೋರ್ವರೆಗೂ ಹೋಗ್ಬಿಟ್ರೆ ಆಮೇಲೆ ನಾನು ಗೆದ್ದು ಹಾಗೇನೆ. ಶೇಷು ಅಂಕಲ್ ಗಲಾಟೆ ಇವತ್ತೇ ನಡೆದಿದ್ದು ಒಳ್ಳೇದಾಯ್ತು. ಇದ್ರ ಮಧ್ಯ ಆ ಮುದ್ಕ ಬೀರು ತೆಗೆದು ದುಡ್ಡು ಇದೆಯೋ ಇಲ್ವೋ ಅಂತ ನೋಡಿರಲ್ಲ. ನೋಡಿದರೆ ಇಷ್ಟೊತ್ತಿಗೆ ಮಹಾಯುದ್ಧನೇ ಮಾಡ್ತಿದ್ದ. ಎಲ್ಲ ನಾನು ಅಂದ್ಕೊಂಡ ಹಾಗೆ ಆಗ್ತಿದೆ ಅಂದರೆ ಕಳ್ಚ್ಕೊಳ್ಳೋಕ್ಕೆ ಇದೇ ಸರಿಯಾದ ಸಮಯ. ಪುಟಿ, ನಿಂತ್ಕೋ. ಇಷ್ಟೊತ್ತಲ್ಲಿ ಯಾವ ಕಡೆ ಹೊರಟೆ? ಆದರೂ ನೀನು ತುಂಬ ಧೈರ್ಯವಂತೆ ಸಿರಿ. ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ತಪ್ಪು ಮಾಡಿಲ್ಲ ಅಂದರೂ ಹೆದರ್ಕೋತಿದ್ದೆ. ಸಾರಿ, ಜ್ಯುವೆಲರಿ ಶಾಪಿಂದ ನೀನು ಮೊದಲೇ ಹೊರಟಿದ್ರು ನಾನೇ ನಿನ್ನ ಇರಿಸ್ಕೊಂಡೆ. ಇಲ್ಲಾಂದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಎಷ್ಟು ಸಲ ಸಾರಿ ಕೇಳ್ತೀಯ ಪೂರ್ಣಿ? ಹೇಳಿದ್ನಲ್ಲ, ನೋ ಪ್ರಾಬ್ಲಮ್, ನಾನೇನು ತಲೆ ಕೆಡ್ಸ್ಕೊಂಡಿಲ್ಲ. ನೀನು ಆರಾಮಾಗಿರು. ಓಕೆ ಸಿರಿ, ಲೇಟ್ ಆಗಿದೆ, ಮಲ್ಕೋ. ಗುಡ್ ನೈಟ್. ಪೂರ್ಣಿ, ಯಾಕಿನ್ನು ಮಲಗಿಲ್ವಾ? ನಿದ್ದೆ ಬರ್ತಿರ್ಲಿಲ್ಲ ಮಾವ. ಯಾಕೆ ಪೂರ್ಣಿ, ಏನಾಯ್ತು? ಏನಾದರೂ ಬೇಜಾರಾ? ಇವತ್ತು ಜ್ಯುವೆಲರಿ ಸ್ಟೋರಲ್ಲಿ ನಡೆದಿದ್ದು ಹೇಳಿದ್ರೆ ದೀಪಿಕಾ ಬಗ್ಗೆ ಮಾವನಿಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ. ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ಹಾಗೇನಿಲ್ಲ ಮಾವ, ಶಾಪಿಂಗ್ ಹೋಗಿದ್ವಲ್ಲ, ಸ್ವಲ್ಪ ಸುಸ್ತಾಗಿತ್ತಷ್ಟೆ. ಓಹ್ ಹೌದಲ್ವಾ? ಹೇಗಾಯಿತು ಶಾಪಿಂಗು? ದೀಪಿಕಾಗೆ ಒಡವೆ ಎಲ್ಲ ಇಷ್ಟ ಆಯ್ತಾ? ಹ್ಞೂ ಮಾವ, ಇನ್ನು ಬಟ್ಟೆ ಶಾಪಿಂಗ್ ಮತ್ತು ರಿಟರ್ನ್ ಗಿಫ್ಟ್ ಶಾಪಿಂಗ್ ಮಾತ್ರ ಬಾಕಿ ಇದೆ. ಅಭಿ ಅಂದರೆ ನನಗೀಗಲೂ ಚಿಕ್ಕ ಹುಡುಗನೇ ಅನ್ನಿಸ್ತಾನೆ. ಅವನು ಮದುವೆ ಆಗ್ತಿದ್ದಾನೆ ಅಂದರೆ ನನಗೆ ನಂಬೋಕೆ ಆಗಲ್ಲ. ಕಾಲ ನಿಲ್ಲೋದೇ ಇಲ್ಲ ನೋಡು. ನೀನು ಈ ಮನೆಗೆ ಬಂದ ದಿನಾನೇ ನಮ್ಮ ಮನೆಯೊಳಾಗಿ ನಮ್ಮವಳಾಗ್ಬಿಟ್ಟೆ. ದೀಪಿಕಾ ಈ ಮನೆಗೆ ಬಂದ ಮೇಲೆ ನಿನ್ನ ಅರ್ಧದಷ್ಟು ಅಡ್ಜಸ್ಟ್ ಆದರೂ ಸಾಕು. ಪುಟ್ಟಿ, ಅಮ್ಮ, ಏನಾಯ್ತೆ? ಅಳ್ತಾ ಇದೀಯಾ? ಇಷ್ಟೊತ್ತಲ್ಲಿ ಬ್ಯಾಗ್ ಬೇರೆ ಹಿಡ್ಕೊಂಡು ಎಲ್ಲಿಗೆ ಹೊರಟಿದ್ಯಾ? ನಿನ್ನ ಗಂಡನ ಮನೇಲಿ ಎಲ್ಲರೂ ಹುಷಾರಾಗಿದ್ದಾರೆ ತಾನೆ? ಅಲ್ಲೆಲ್ಲ ಆರಾಮಮ್ಮ.
ಆದರೆ ನನಗೆ ಯಾಕೋ ಮನ್ಸು ಸರಿ ಇಲ್ಲ. ಸುಮ್ಮನೆ ಎಲ್ರಿಗೂ ನನ್ನಿಂದ ಹಿಂಸೆ ಅನ್ನಿಸ್ತಿದೆ. ತಾತಂಗೆ ನಾನು ಈ ಮನೇಲಿ ಇರೋದು ಇಷ್ಟನೇ ಇಲ್ಲ. ಆದರೆ ನಿನ್ನ ಮಾತು ಕೇಳಿಕೊಂಡು ಸುಮ್ಮನಿದ್ದಾರೆ. ನೀನು ಪ್ರತಿ ಸಲನೂ ಅವ್ರ ಹತ್ರ ನನ್ನ ಪರವಾಗಿ ವಾದ ಮಾಡಬೇಕು, ಬಯಸ್ಕೋಬೇಕು. ಈ ಗಂಡನೂ ಒಂಥರ ನೋಡ್ತಿದ್ದಾನೆ. ಹಾಗೆಲ್ಲ ಹೇಳ್ಬೇಡ ಪುಟ್ಟಿ. ನಮ್ಗೆಲ್ರಿಗೂ ನಿನ್ನ ಮೇಲೆ ಪ್ರೀತಿ ಇದ್ದೇ ಇದೆ. ಹಾಗಂತ ಇನ್ನು ಎಷ್ಟು ದಿನ ಇದೇ ಮನೇಲಿ ಇರೋಕ್ಕಾಗತ್ತೆ ಹೇಳಮ್ಮ? ನಾನು ಪ್ರಸಾದ್ ಹತ್ರ ಮಾತಾಡಿದ್ದೀನಿ. ನಾವಿಬ್ಬರೇ ಸ್ವಲ್ಪ ದಿನ ಎಲ್ಲಾದರೂ ಹೋಗಿ ಬರ್ತೀವಿ. ಆಗ ನಮ್ಮ ಮನಸ್ಸಿಗೂ ಸ್ವಲ್ಪ ಚೇಂಜ್ ಸಿಕ್ಕಿದಾಗ ಆಗುತ್ತೆ. ಎಷ್ಟು ಒಳ್ಳೆ ಮನಸ್ಸು ನಿಂದು. ಆದರೂ ಒಂದೊಂದ್ಸಲ ಸ್ವಲ್ಪ ಮುಂಗೋಪ ಅಷ್ಟೆ. ನೀನು ಹೇಳ್ದಾಗೆ ಮಾಡು. ಬೆಳಗ್ಗೆ ತಾತನ ಹತ್ರ ಹೇಳ್ಬಿಟ್ಟು ಆಶೀರ್ವಾದ ತಗೊಂಡೋಗು. ಅವ್ರಿಗೂ ಖುಷಿ ಆಗತ್ತೆ. ಅಮ್ಮ, ಏನಮ್ಮ ನಿಂದೊಳ್ಳೆ? ನೀನ ನೆಪ್ಸಿದ್ರೆ ಎಮೋಷನಲ್ ಆಗ್ತೀಯಾ, ನನ್ನನ್ನು ಹೋಗಬೇಡ ಅಂತ ಹೇಳ್ತೀಯ ಅಂತ ಹಾಗೆ ಹೊರಟಿದ್ದೆ. ತಾತಂಗೆಲ್ಲ ಹೇಳೋದು ಬೇಡಮ್ಮ. ಅದು ಹೇಗಾಗುತ್ತೆ ಪುಟಿ? ಅವರೇ ನೀನು ತಡೆಯಲ್ಲ. ಎಲ್ಲ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಗೊತ್ತಮ್ಮ, ಆದರೆ ಪ್ರಸಾದ್ ಹೊರಗಡೆ ವೆಯ್ಟ್ ಮಾಡ್ತಿದ್ದಾರೆ. ಬೆಳಗ್ಗೆ ಆಗೋವರೆಗೂ ಕಾಯಕ್ಕೆ ಟೈಮ್ ಇಲ್ಲ. ನಾವು ಬೇರೆ ಎಲ್ಲೋ ಹೋಗ್ತೀವಿ ಅಂದ್ವಲ್ಲ, ಅದಕ್ಕೆ ಪ್ರಸಾದೇ ಎಲ್ಲ ಅರೇಂಜ್ ಮಾಡಿದ್ದಾರೆ. ರಾತ್ರಿನೇ ಹೊರಡಬೇಕು ಅಂತ ಹೇಳಿದ್ರು. ಮೊದಲೇ ಹೇಳೋದಲ್ವಾ ಪುಟಿ? ಏನಾದರೂ ತಿಂಡಿನಾದರೂ ಮಾಡಿಕೊಡ್ತಾ ಇದ್ದೆ. ಅಮ್ಮ, ಅದೆಲ್ಲ ಬೇಡಮ್ಮ. ನೀನೀಗ ತಡೆದ್ರೆ ನಂಗೆ ಹೋಗಕ್ಕೆ ಲೇಟ್ ಆಗುತ್ತೆ. ಪ್ಲೀಸ್ ಹೋಗಕ್ಕೆ ಬಿಡು. ಆದರೂ ಮಾವನವ್ರಿಗೆ ಇರು, ನಾನು ಈಗಲೇ ಹೋಗಿ ನೋಡ್ತೀನಿ. ಒಂದೊಂದ್ಸಲ ಅವ್ರು ಮಲಗಿರಲ್ಲ, ಎದ್ದಿದ್ರೆ ಹೇಳ್ಬಿಟ್ಟು ಹೋಗ್ಬೋದು. ಅಮ್ಮ ಪ್ಲೀಸ್, ನಾನೇನೋ ಪ್ರೀತಿಯಿಂದ ನಿನಗೆ ಹೇಳಿ ಹೊರಟಿದ್ರೆ ನೀ ತಾತ ತಾತ ಅಂತ ಇರಿಟೇಟ್ ಮಾಡ್ತಿದ್ಯಲ್ಲ. ನೀನೀಗ ತಾತನ ಹೇಳ್ಸಕ್ಕೆ ಹೋದ್ರೆ ನಾನು ನಿನ್ನ ಜೊತೆ ಮಾತಾಡಲ್ಲ ಅಷ್ಟೆ. ಪ್ರಸಾದ್ ಕಾಯ್ತಿದ್ದಾರಮ್ಮ, ಹೋಗಕ್ಕೆ ಬಿಡು ಪ್ಲೀಸ್. ಆಯ್ತು ಪುಟ್ಟಿ, ನಿನ್ಗೇನಾದರೂ ತೊಂದರೆ ಆದರೆ ನಿನ್ಗೆ ಯಾರೂ ಇಲ್ಲ ಅಂತ ಅನ್ಕೋಬೇಡ. ನಾವೆಲ್ಲರೂ ನಿನ್ನ ಜೊತೆಲೇ ಇರ್ತೀವಿ. ಆಮೇಲೆ ಗಂಡನ ಮನಲು ಅಷ್ಟೆ, ಸ್ವಲ್ಪ ಹೊಂದ್ಕೊಂಡು ಖುಷಿಯಾಗಿರು ಪುಟ್ಟಿ. ಎಲ್ಲ ಒಳ್ಳೇದಾಗತ್ತೆ. ಆಯ್ತಮ್ಮ, ನಾನು ಬರ್ತೀನಿ. ಏ ಪುಟ್ಟಿ, ಒಂದು ನಿಮಿಷ ಇರು, ಒಂದು ನಿಮಿಷ. ಈ ಅಮ್ಮ ಒಬ್ಳು ನಂಗೆ ಇಲ್ಲಿಂದ ಕಳ್ಸ್ಕೊಂಡ್ರೆ ಸಾಕಾಗಿದೆ. ಇವಳು ಬೇರೆ ಕುಯ್ತಾ ಬಿದ್ದಿದ್ದಾಳೆ. ಪುಟ್ಟಿ, ನಿನ್ನ ಹತ್ರ ದುಡ್ಡು ಇಲ್ಲ ಅಂತ ಗೊತ್ತು. ತಗೋ, ಖರ್ಚಿಗಿಟ್ಕೊ. ಸರಿ, ಬರ್ತೀನಿ. ಪ್ರಸಾದ್ನ ಮನೆ ಒಳಗೆ ಕರಿಬೋದಿತ್ತು. ನೀನೆಲ್ಲಿಗೆ ಬರ್ತಿದ್ಯಾ? ನಿನ್ನನ್ನು ಕಳ್ಸಕ್ಕೆ? ಅಮ್ಮ ಪ್ಲೀಸ್. ಅಲ್ಲಿ ಶೇಷು ಅಂಕಲು ಆಂಟಿ ಮಲಗಿದ್ದಾರೆ, ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಪ್ರಸಾದ್ನು ನಾನು ಒಳಗಡೆ ಕರೆದಿಲ್ಲ. ನೀನು ಇಲ್ಲೇ ಇರು, ನಾನು ಹೊರಡ್ತೀನಿ. ಪುಟ್ಟಿ, ಮತ್ತೇನಮ್ಮ? ಹುಷಾರು, ಮನೆಗೆ ತಲುಪಿ. ಅತ್ತೆ, ಪೂರ್ಣಿ ಅತ್ತೆ, ಶಾಪಿಂಗ್ ಎಲ್ಲ ಮುಗೀತು. ನೀವು ಹೇಳಿದ್ದೆಲ್ಲ ತಂದಿದ್ದೀನಿ. ಹೌದಾ ಪೂರ್ಣಿ? ಗುಡ್. ಯಾಕತ್ತೆ ಒಂಥರ ಇದ್ದೀರಾ? ಹುಷಾರಿಲ್ವಾ? ಬೆಳಗ್ಗೆನೂ ಸ್ವಲ್ಪ ಟೆನ್ಷನಲ್ಲಿದ್ರಿ. ಹಾಗೇನಿಲ್ಲ ಪೂರ್ಣಿ, ನಿನ್ಗೆ ಗೊತ್ತಲ್ವಾ, ಕೆಲಸದ ಟೆನ್ಷನು. ನೀನು ಹೋಗಿ ಮಲ್ಕೋ, ನಮ್ದಿರೋದೆ. ಸರಿ ಅತ್ತೆ, ಟೆನ್ಷನ್ ಮಾಡ್ಕೋಬೇಡಿ, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಪಾಪ ಪುಟ್ಟಿ, ಎಲ್ಲರ ಹತ್ರನೂ ಕೋಪ ಮಾಡಿಕೊಂಡು ಮಾತಾಡಿದ್ರು ಮನ್ಸು ಒಳ್ಳೇದೆ. ಮನೇಲಿರೋರಿಗೆ ಬೇಜಾರು ಮಾಡಬಾರ್ದು ಅಂತ ಯಾರಿಗೂ ಹೇಳದೆ ಈ ರಾತ್ರಿ ಹೊರಟ್ಲು. ದೇವ್ರೆ,
ಅವಳ ಬದುಕು ಇನ್ನಾದರೂ ಸರಿ ಹೋಗೋ ಹಾಗೆ ಮಾಡಪ್ಪ. ನಾನು ಬರಲಿಲ್ಲ ಅಂತ ದತ್ತ ಬೇಜಾರು ಮಾಡ್ಕೊಂಡಿಲ್ಲ ತಾನೇ? ಗುಡ್ ನೈಟ್ ತುಳಸಿ ಅವರೇ. ಮಾವನವರು ಏನೂ ಅಂದ್ಕೊಂಡಿಲ್ಲ ಮಾಧವ್ ಅವರೇ. ನಾಳೆ ಬರ್ತೀರಾ ಅಂತ ಹೇಳಿದ್ದೀನಿ. ನಿಮಗೂ ಶುಭರಾತ್ರಿ. ಇಷ್ಟೊತ್ತಲ್ಲಿ ಮೆಸೇಜ್ ಮಾಡೋದೇನು ನಗೋದೇನು? ಇವರು ನಗು ನೋಡಿದ್ರೆ ನನಗೆ ನಿದ್ದೆ ಹತ್ತಲ್ಲ. ಸಂಧ್ಯೆ ನೆನೆಸ್ಕೊಂಡು ನೋವಾಗಿತ್ತು. ನನಗೆ ನೋವಾದರೆ ಇವ್ರಿಗೆ ಗೊತ್ತಾಗತ್ತೆ. ನಾನು ಬೇಜಾರಲ್ಲಿದ್ದಾಗಲೆಲ್ಲ ಮಾಧವ್ ಅವ್ರ ಫೋನು ಮೆಸೇಜೋ ಬರುತ್ತೆ. ಇಲ್ಲ ಅಂದರೆ ಅವರೇ ಬಂದ್ಬಿಡ್ತಾರಲ್ಲ. ಬರ್ತಾ ಇರಲಿಲ್ಲ ಸಮರ್ಥ. ಶೇಷು ಅಂಕಲ್ ವಿಷಯ ಯೋಚಿಸ್ತಿದ್ಯಾ? ಇಲ್ಲ ಸಮರ್ಥ, ಅವ್ರ ವಿಷಯಕ್ಕೆ ಬೇಜಾರಾಯಿತು. ಆದರೆ ನಾನು ಯೋಚನೆ ಮಾಡ್ತಿರೋದೇ ಬೇರೆ. ಇವತ್ತು ನನ್ನ ಫ್ರೆಂಡ್ ಮೀಟ್ ಮಾಡೋಕೆ ಅಂತ ಹೋಗಿದ್ನಲ್ಲ, ಆಗ ಮೈ ಗಾಡ್, ಇಷ್ಟೊಂದೆಲ್ಲ ಆಯ್ತಾ ಬಾಸು? ಅದಕ್ಕೆ ಲೇಟಾಗಿ ಬಂದ್ಯಾ? ನೀನು ಅಲ್ಲೇ ನಂಗೊಂದು ಫೋನ್ ಮಾಡತ್ತಾನೆ. ನನಗೆ ಭಯ ಏನಾಗಲಿಲ್ಲ ಸಮರ್ಥ, ಧೈರ್ಯವಾಗೇ ಮಾತಾಡಿದೆ. CCTV ಫುಟೇಜಸ್ ತೆಗ್ಸೋಣ ಅಂದೆ. ಗುಡ್. ಆಮೇಲೆ ಆ ದೀಪಿಕಾ ಕೆಲಸನೇ ಇದು ಅಂತ ಮೋಸ್ಟ್ಲಿ ಎಲ್ರಿಗೂ ಗೊತ್ತಾಗಿರುತ್ತೆ ಅನ್ನಿಸ್ತು. ಅದು ಅಲ್ಲದೆ ಅವಳು ನಾಳೆ ಮಾಧವ್ ಸರ್ ಮನೆ ಸೊಸೆ ಆಗೋಳು. ಪೂರ್ಣಿ ಜೊತೆ ಬೇರೆ ಬಂದಿದ್ದಾಳೆ. ಇದರಿಂದ ಅವರೆಲ್ರಿಗೂ ಅವಮಾನ ಆಗತ್ತೆ ಅನಿಸಿ ಸುಮ್ಮನಾದೆ. ಎಂಥ ಜನ ನೋಡು. ನೀನು ಯಾಕೆ ಬಾಸು ಇಷ್ಟೋ ತನಕ ಇದು ಹೇಳಲಿಲ್ಲ ನನಗೆ? ಮನೆಗೆ ಬಂದಾಗ ನಂದಿನಿ ವಿಷಯಕ್ಕೆ ಎಲ್ಲರೂ ನೊಂದ್ಕೊಂಡಿದ್ರಲ್ಲ, ಶೇಷು ಅಂಕಲ್ಲು, ಗೋದಾವರಿ ಆಂಟಿ ನೋವಿನ ಮುಂದೆ ನಂದೇನೂ ಅಲ್ಲ ಅನ್ನಿಸ್ತು. ಆದ್ರೆ ಈಗ ಯಾಕೋ ದೀಪಿಕಾ ನೆನಪಾಗಿ ಇರಿಟೇಟ್ ಆಯಿತು. ನಾನು ಅವಳಿಗೆ ಏನೂ ಮಾಡಿಲ್ಲ ಸಮರ್ಥ, ಬಟ್ ಸ್ಟಿಲ್ ಹೇಗೆ ವಿಷ ಕಾರ್ತಾಳೆ ನೋಡು. ನಾನು ಅವತ್ತೇ ಹೇಳಿದ್ದೆ, ದೊಡ್ಡವ್ರ ಮನೆ ಹಣೆ ಬಾರನೇ ಇಷ್ಟು ಅಂತ. ನೀನೇನೇ ಹೇಳು ಬಾಸು, ಅಭಿಜಿತ್ಗೆ ಒಳ್ಳೆ ಪೇರು ಹೇಳಿ ಮಾಡಿಸ್ದಾಗಿದೆ. ಇಂಥದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಬೇಡ. ಕೆಟ್ಟವರಿಂದ ಕೆಟ್ಟದ್ದೇ ಆಗೋದಲ್ವಾ? ನಿಜಾನೇ. ಅಲ್ಲ, ನೀನು ಯಾಕೆ ಇಷ್ಟೊತ್ತಾದರೂ ನಿದ್ದೆ ಮಾಡಿಲ್ಲ? ಅಷ್ಟೊತ್ತಿಂದ ಹೊರಳಾಡ್ತಿದ್ದೆ. ಏನಾದರೂ ಯೋಚನೆ ಮಾಡ್ತಿದ್ಯಾ? ಹಾಗೇನಿಲ್ಲ ಬಾಸು. ನಿಜ ಹೇಳು. ಅಲ್ಲ, ಶೇಷು ಅಂಕಲು ಗೋದಾವರಿ ಆಂಟಿ ಮನೆಗೆ ಬಂದಿದ್ದಾರೆ. ಸಂಧ್ಯಾನೂ ಮನೇಲೇ ಇದ್ದಾಳೆ. ದುಡಿಯೋ ಕೈ 3 ತಿನ್ನೋ ಕೈ 8 ಆದರೆ ಕಷ್ಟ ಆಗುತ್ತಲ್ವ ಸಿರಿ? ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅವ್ರೊಂದು ಸ್ವಲ್ಪ ದಿನ ಇದ್ದು ಹೋಗ್ತಾರೆ. ನಮ್ಮ ಕೈಲಿ ಏನಾಗುತ್ತೋ ಅಷ್ಟು ಮಾಡೋಣ. ಮಿಕ್ಕಿದ್ದ ದೇವ್ರು ನೋಡ್ಕೋತಾನೆ. ಈಗ ಟೆನ್ಷನ್ ಮಾಡ್ಕೋಬೇಡ, ಮಲ್ಕೋ. ಸಾಥಿ ಜೊತೆಗಾತಿ ಇದು ತಾಜಾ ಮಾಹಿತಿ.
ಕಾದೆ ನೀನಾದೆ ನನ್ನಾಡೋ ಸಾರಥಿ. ಛೇ, ಎಲ್ಲಿಂದ ಬಂದ್ಲು ಈ ಶನಿ? ಇಷ್ಟು ವರ್ಷ ನಾನು ಅನ್ಕೊಂಡ ಹಾಗೆ ಎಲ್ಲ ಆಗ್ತಿತ್ತು. ಈ ಮನೆ ಜನರನ್ನ ನನ್ನ ಕಿರು ಬೆರಳಲ್ಲಿ ಆಡಿಸ್ತಿದ್ದೆ. ಆದರೆ ಈಗ ಆ ತುಳಸಿಗೆ ಹೇಗಾದರೂ ಮಾಡಿ ಒಂದು ಗತಿ ಕಾಣಿಸ್ಬೇಕು. ಏನು ಮಾಡಲಿ?